ಬಿಜೆಪಿಯೊಳಗೆ ಮತ್ತೆ ಅಸಮಾಧಾನ ಸಿಡಿದಂದಿದೆ. ತಾರತಮ್ಯಕ್ಕೆ ಕಡೆಗಣನೆಗೆ ಪ್ರಭಾವಿಗಳ ಕಣ್ಣು ಈಗ ಕೆಂಪಾಗಿದೆ. ಪ್ರಭಾವವನ್ನು ತಗ್ಗಿಸೋದಕ್ಕೆ ಈ ಕುತಂತ್ರವೇ ಅನ್ನುವಂತ ಚರ್ಚೆ ಇದೀಗ ಆರಂಭ ಆಗ್ತಾ ಇದೆ. ಒಳಗೊಳಗೆ ಕಾಲಿಳಿದ್ರೆ ಸಂಘಟನೆಗೆ ಕುತ್ತು ತರತ್ತೆ. ಇದು ಸರಿಯಾಗೋದು ಯಾವಾಗ ಅಂತ ಹೇಳಿ ಹಿರಿಯರು ಇನ್ನೊಂದು ಕಡೆ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ. ಬರ ಅಧ್ಯಯನ ತಂಡ ರಚನೆಯಲ್ಲಿ ಪ್ರಮುಖರನ್ನ ಕಡೆಗಣನೆ ಮಾಡಿದ್ದಾರೆ ಅನ್ನುವಂತಹ ವಿಚಾರವೇ ಇಲ್ಲಿ ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಸುನಿಲ್ ಕುಮಾರ್ಗೆ ನಾಯಕತ್ವ ಸಿಕ್ಕಿಲ್ಲ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ಗೂ ಕೂಡ ಸ್ಥಾನ ಇಲ್ಲ. ಇನ್ನು ಮಾಜಿ ಸಚಿವ ಶ್ರೀರಾಮುಲು ಅವರಿಗೂ ಕೂಡ ಸ್ಥಾನ ಸಿಕ್ಕಿಲ್ಲ. ಕೆಲ ಮಾಜಿ ಸಂಸದರಿಗೆ ಆ ಒಂದು ಪಟ್ಟಿಯಲ್ಲಿ ಸ್ಥಾನ ಇದೆ, ಅವರ ಹೆಸರುಗಳಿದೆ. ಪಟ್ಟಿ ನೋಡಿ ಶ್ರೀರಾಮುಲು ಉರಿದು ಬಿದ್ದಿದ್ದಾರಂತೆ. ಪಕ್ಷದಲ್ಲಿ ನಾವೇನು ಕೆಲಸ ಮಾಡ್ತಾ ಇಲ್ವಾ, ನಾವು ಲೆಕ್ಕಕ್ಕೆ ಇಲ್ವಾ, ಲೆಕ್ಕಕ್ಕಿಲ್ಲದ ನಾಯಕರಾದ್ವಾ? ಆಪ್ತರಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಶ್ರೀರಾಮುಲು. ಇತ್ತ ಪ್ರತಾಪ್ ಸಿಂಹ ಅವರಿಗೂ ಕೂಡ ಜಾಗ ಇಲ್ಲ. ಬರ ಅಧ್ಯಯನ ತಂಡದಲ್ಲಿ ಪ್ರತಾಪ್ಗೆ ಸ್ಥಾನ ಇಲ್ಲ. ಮಾಜಿ ಶಾಸಕರು ಮಾಜಿ ಸಂಸದರಲ್ಲಿ ಆಯ್ದವರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಅತ್ತ ಪಟ್ಟಿಯಲ್ಲಿ ಕೊಡಗಿನಲ್ಲಿ ಅಪ್ಪಚ್ಚು ರಂಜನ್ ಆಗ್ಲಿ ಅಥವಾ ಕೆಜಿ ಬೋಪಯ್ಯ ಅವರು ಕೂಡ ಇಲ್ಲ. ಮಂಡ್ಯ ಜಿಲ್ಲೆಯ ಬಿಜೆಪಿ ಲೀಡರ್ ಡಾಕ್ಟರ್ ನಾರಾಯಣಗೌಡ ಅವರ ಹೆಸರು ಇಲ್ಲ. ಪಟ್ಟಿ ಯಾವಾಗ ಬಿಡುಗಡೆಯಾಯಿತು ಅಂದ್ರೆ ಪಟ್ಟಿ ಬಿಡುಗಡೆಯಾಗ್ತಾ ಇದ್ದಂತೆ ಒಳಬೇಗುದಿ ಈಗ ಮತ್ತೆ ಸ್ಫೋಟಗೊಂಡಿದೆ. ಇದು ಪಕ್ಷ ಕಟ್ಟುವಂತಹ ರೀತಿಯೇ ಅಲ್ಲ, ಒಂದುಗೂಡಿಸಿಕೊಂಡು ಹೋಗುವಂತಹ ಮನಸ್ಥಿತಿಯೂ ಅಲ್ಲ ಅನ್ನೋದಾಗಿ ಒಟ್ಟಾರೆಯಾಗಿ ಈ ರೀತಿಯಾದಂತಹ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಒಂದು ರೀತಿ ಈಗ ಬಿಜೆಪಿಯಲ್ಲಿ ಮತ್ತೆ ಅಸಮಾಧಾನ ಸಿಡಿದೇಳ್ತಾ ಇದೆ. ಬರ ಅಧ್ಯಯನ ತಂಡದ ಪಟ್ಟಿಯಿಂದ ಪಕ್ಷದೊಳಗೆ ಈ ರೀತಿಯಾದಂತಹ ಬೇಸರ ಅಥವಾ ಅಸಮಾಧಾನ ಮೂಡೋದಕ್ಕೆ ಕಾರಣ ಏನು ಹೇಳ್ತಾ ಇದ್ದಾರೆ ನಾಯಕರು? ದಿವ್ಯಾ, ಬಿಜೆಪಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಎಡವಟ್ಟುಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾನೆ ಇದೆ. ಒಂದು ಕಡೆಯಲ್ಲಿ ಬಣ ರಾಜಕೀಯ, ಇನ್ನೊಂದು ಕಡೆಯಲ್ಲಿ ಒಳ ಒಪ್ಪಂದ, ಇನ್ನೊಂದು ಕಡೆಯಲ್ಲಿ ಕೆಲವರನ್ನ ದೂರ ಇಡ್ಲಾಗ್ತಾ ಇದೆ ಅನ್ನೋ ಆರೋಪಗಳು ಮೊದಲಿಂದ ಕೂಡ ಕೇಳಿ ಬರ್ತಾ ಇತ್ತು. ಈಗ ಅದಕ್ಕೆ ಸೇರ್ಪಡೆ ಅನ್ನುವಂತೆ ಬರ ಅಧ್ಯಯನಕ್ಕಾಗಿ ರಚಿಸುವಂತ ತಂಡದಲ್ಲಿ ಬಹಳಷ್ಟು ಪ್ರಮುಖರನ್ನೇ ಕೈ ಬಿಡಲಾಗಿದೆ. ಇಲ್ಲಿ ಕೇವಲ ಶಾಸಕರನ್ನೋ ಅಥವಾ ಮಾಜಿ ಶಾಸಕರನ್ನೋ ಅಂತ ಮಾತ್ರ ನೇಮಕ ಮಾಡಿದ್ದಲ್ಲ, ಎಲ್ಲಾ ವಿಭಾಗದವರನ್ನು ತೆಗೆದುಕೊಂಡಿದ್ದಾರೆ. ಪಟ್ಟಿಯಲ್ಲಿ ಶಾಸಕರು ಇದ್ದಾರೆ, ಸಂಸದರು, ಮಾಜಿ ಸಂಸದರು ಇದ್ದಾರೆ, ಮಾಜಿ ಶಾಸಕರುಗಳು ಇದ್ದಾರೆ. ಸಂಸದರಿಗೆ ಮಾತ್ರ ಅವಕಾಶ ಇಟ್ಟಿಲ್ಲ, ಯಾಕಂದ್ರೆ ಅಧಿವೇಶನ ನಡೀತಾ ಇದೆ, ಸಂಸತ್ ಅಧಿವೇಶನ ಕಾರಣಕ್ಕಾಗಿ. ಆದ್ರೆ ಈ ಪಟ್ಟಿಯಲ್ಲಿ ಶ್ರೀರಾಮುಲು ಅಂತವ್ರನ್ನೇ ಕೈ ಬಿಡಲಾಗಿದೆ. ಇನ್ನೊಂದ್ ಕಡೆಯಲ್ಲಿ ಕೆಜಿ ಬೋಪಯ್ಯ, ಅಪ್ಪಚ್ಚು ರಂಜನ್, ನಾರಾಯಣಗೌಡರು ಮಂಡ್ಯ, ಪ್ರತಾಪ್ ಸಿಂಹ ಮೈಸೂರು, ಹೀಗೆ ನಳಿನ್ ಕುಮಾರ್ ಕಟೀಲ್, ಹೀಗೆ ಬಹಳ ಪ್ರಮುಖರು ಹೇಳ್ತಾ ಹೋದ್ರೆ ಸಾಕಷ್ಟು ಜನ ಇದ್ದಾರೆ. ಇಂಥವ್ರನ್ನೇ ಕೈಬಿಟ್ಟು ತಂಡದಲ್ಲಿ ಕೈಬಿಟ್ಟು ಅವಕಾಶವನ್ನ ಮಾಡ್ಕೊಡ್ಲಾಗಿದೆ ಬೇರೆಯವರಿಗೆ. ಇದರ ಉದ್ದೇಶ ಏನು ಅನ್ನೋದು ಚರ್ಚೆ ಶುರುವಾಗಿದೆ ಪಕ್ಷದಲ್ಲಿ ಇರುವಂತಹ ಅನೇಕ ಹಿರಿಯರು ಕೂಡ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದು ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಹೋಗುವಂತ ರೀತಿ ಅಲ್ಲ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ಬೇಕು. ಹಿರಿಯರಿಗೂ ಮತ್ತೆ ಮುಂದಿನ ದಿನಗಳಲ್ಲಿ ಚುನಾವಣೆ ನಿಲ್ಲುವಂತವರಿಗೂ ಎಲ್ರಿಗೂ ಕೂಡ ಇದೆಲ್ಲ ಅವಕಾಶವನ್ನ ಮಾಡ್ಕೊಡ್ಬೇಕು. ಅವಾಗ ಮಾತ್ರ ಪಕ್ಷ ಸಂಘಟನೆ ಸಾಧ್ಯ ಆಗತ್ತೆ ಅನ್ನೋ ಚರ್ಚೆಯನ್ನ ಮಾಡೋದ್ರ ಜೊತೆಯಲ್ಲಿಯೇ ಈ ವಿಚಾರವನ್ನ ಹೈಕಮಾಂಡ್ ವರೆಗೂ ಕೂಡ ತಲುಪಿಸುವಂತ ಕೆಲಸ ಆಗ್ತಾ ಇದೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ಪಕ್ಷದಲ್ಲಿ ತೀವ್ರ ಅಸಮಾಧಾನ ಇದೆ. ಶ್ರೀರಾಮುಲು ಅಂತವ್ರು ಅವರು ಆಪ್ತರಲ್ಲಿ ಹೇಳ್ಕೊಂಡಿದ್ದಾರಂತೆ. ಇದು ನಾನೇನು ಲೆಕ್ಕಕ್ಕಿಲ್ವಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಿದಾರಂತೆ. ಪಕ್ಷಕ್ಕಾಗಿ ಇಷ್ಟು ಕೆಲಸ ಮಾಡ್ತಾ ಇದ್ರು ಸಹಿತ ಯಾಕೆ ಈ ರೀತಿ ದೂರ ಇಡೋ ಕೆಲಸ ಆಗ್ತಾ ಇದೆ, ಇದು ಸರಿಯಲ್ಲ ಅನ್ನೋಂತ ಅಸಮಾಧಾನವನ್ನ ಅವರು ಆಪ್ತರಲ್ಲಿ ಹೊರ ಹಾಕೊಂಡಿದ್ದಾರೆ. ಇವ್ರು ಮಾತ್ರ ಅಲ್ಲ, ಹೀಗೆ ಶ್ರೀರಾಮುಲು ಅವರ ರೀತಿಯಲ್ಲಿ ಇನ್ನೂ ಅನೇಕ ಜನ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಕೆಲವರು ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಅಸಮಾಧಾನ ಅಲ್ಲದೆ ಇದು ಸಹಿತ ಹಿರಿಯರಾದಂತವ್ರು ಈ ಪಟ್ಟಿ ಮಾಡಿದ ರೀತಿಯೇ ಸರಿ ಇಲ್ಲ ಅನ್ನೋಂತ ಅಸಮಾಧಾನವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ನಾನು ನೋಡ್ಬೇಕು ನಂತರದಲ್ಲಿ ಈ ಎಲ್ಲ ಅಸಮಾಧಾನ ಗೊತ್ತಾದ ನಂತರದಲ್ಲಿ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾರಾ ಅಥವಾ ಇದನ್ನೇ ಕಂಟಿನ್ಯೂ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕಂತೂ ಬಿಜೆಪಿಯಲ್ಲಿ ಇನ್ನೊಂದು ಅಸಮಾಧಾನದ ವಿಚಾರ ಹೊರಗೆ ಬರ್ತಾ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಹೆಬ್ಬಾ ನಿಮ್ಮೆಲ್ಲ ಮಾಹಿತಿಗಾಗಿ.